ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಗಾರ್ಡನ್ನಲ್ಲಿ ಮೊದಲನೇ ಹೂವು ಡೈರೆ ಹೂವು. ಇದು ಎಷ್ಟು ಚೆನ್ನಾಗಿ ಅರಳಿದೆ ಅಂತ ನೀವು ನೋಡ್ತಾ ಇರ್ಬೋದು. ಇದಂತೂ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ. ದೊಡ್ಡ ಸೈಜಲ್ಲಿ ಅರಳಿರುವಂತಹ ಹೂವು ಇದು. ಇನ್ನೂ ಅರಳೋದಕ್ಕೆ ಇನ್ನೂ 3 ಡೇಸ್ ಬೇಕು. ಈಗ ಅರ್ಧ ಮಾತ್ರ ಅರಳಿದೆ. ಎಷ್ಟು ಅಗಲವಾಗಿ ಅರಳಿದೆ ಅಂತ ನೀವು ನೋಡ್ತಾ ಇರ್ಬೋದು. ನನ್ನ ಹತ್ರ ಈ ಥರ ದೊಡ್ಡ ಸೈಜಲ್ಲಿ ಅರಳುವಂಥ ಹೂವಿನಲ್ಲಿ 2 ಕಲರ್ಸ್ ಇದೆ. ಈ ಕಲರ್ ಒಂದು, ಇನ್ನೊಂದು ಪಿಂಕ್ ಕಲರ್ ಒಂದಿದೆ, ಲೈಟ್ ಪಿಂಕು. ಅದು ಇನ್ನೂ ಹೂವು ಆಗಿಲ್ಲ. ಇದೇ ಮೊದಲನೇ ಸಲ ಅರಳಿರುವಂಥದ್ದು. ಹಾಗೆ ಇನ್ನೂ ಸ್ವಲ್ಪ ರೆಡ್ ಕಲರ್ದು, ಆರೆಂಜ್ ಕಲರ್ದೆಲ್ಲ ಹೂವು ಬಂದಿದೆ. ಅದನ್ನು ಇವತ್ತು ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಮೀಶೋದಲ್ಲೂ ಕೂಡ ಸೀಡ್ಸ್ನ ತರಿಸ್ಕೊಂಡಿದ್ದೀನಿ ಸ್ನೇಹಿತರೆ. ಅವು ಯಾವ ರೀತಿ ಬಂದಿದ್ದಾವೆ ಅಂತಲೂ ಕೂಡ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಹೂಗಳನ್ನೆಲ್ಲ ಹಾರ್ವೆಸ್ಟ್ ಮಾಡ್ಕೊಬಿಡ್ತೀನಿ. ನಮ್ಮನೆಯವರಂತೂ ಈ ಗಿಡ ನೋಡಿ ತುಂಬಾ ಖುಷಿಯಾಗಿ ನಾನೇ ಇವತ್ತು ಹೂವನ್ನ ಹಾರ್ವೆಸ್ಟ್ ಮಾಡ್ತೀನಿ ಅಂತ ಬಂದಿದ್ದಾರೆ, ಹಾರ್ವೆಸ್ಟ್ ಮಾಡ್ಕೊಂಡು ಕೊಡ್ತೀನಿ ಅಂದ್ಬಿಟ್ಟು ಅವರೇ ಕೇಳ್ತಾ ಇದ್ದಾರೆ. ನೋಡಿ, ಇದೊಂದೇ ಗಿಡದಲ್ಲಿ 15 ಹೂವು ಅರಳಿದೆ ಸ್ನೇಹಿತರೆ. ಇದೇ ಫಸ್ಟ್ ಟೈಮ್ ನಾನು ಡೈರೆ ಹೂವನ್ನ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇರೋದು. ಎಷ್ಟೊಂದು ಹೂವು ಬಿಟ್ಟಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿದೆ. ಕಲರ್ ಅಂತೂ ರೆಡ್ ಕಲರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಮ್ಮ ಗಾರ್ಡನ್ನಲ್ಲಿ ಇದೇ ಹೈಲೈಟ್ ಆಗಿ ಕಾಣಿಸ್ತಾ ಇತ್ತು. ಈಗೆಲ್ಲ ಹೂವನ್ನೆಲ್ಲ ಹಾರ್ವೆಸ್ಟ್ ಮಾಡಿದ್ಮೇಲೆ ಗಿಡ ನೋಡೋದಕ್ಕೆ ಬೇಜಾರಾಗ್ತಿದೆ. ಹೂವೆಲ್ಲ ಕಮ್ಮಿ ಆಗಿದೆ ಇದರಲ್ಲಿ. ಮತ್ತೆ ಗಿಡ ಬರ್ತಾ ಇದೆ ಸೈಡಲ್ಲೆಲ್ಲ. ಇನ್ನೂ ಒಂದು 5-6 ಹೂವು ಹಾಕ್ಕೊಂಡಿದ್ದೀನಿ ಇದೇ ಗಿಡನೇ. ಅದರಲ್ಲೆಲ್ಲ ಹೂವು ಬಂದಿಲ್ಲ. ಇದೇ ಫಸ್ಟ್ ಟೈಮ್ ಹೂವು ಬಂದಿರುವಂಥದ್ದು. ಹಾಗೆ ಇಲ್ಲೊಂದು ಆರೆಂಜ್ ಕಲರ್ದು ಒಂದು ಅರಳಿತ್ತು. ಅದನ್ನು ಕೂಡ ನಾನೇ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಗುಬ್ಬಿ ಡೈರಿನೂ ಕೂಡ ಅರಳಿತ್ತು ಸೈಡಲ್ಲಿ. ಅದನ್ನು ಕೂಡ ನಾನೇ ಹಾರ್ವೆಸ್ಟ್ ಮಾಡಿಕೊಂಡೆ ಸ್ನೇಹಿತರೆ. ನೋಡಿ, ಇಷ್ಟು ಹೂವನ್ನ ನಾನು ಇವತ್ತು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಕಲರ್ಸ್ಗಳಂತೂ ಇವು ಇನ್ನೂ ಡಿಫ್ರೆಂಟ್ ಕಲರ್ಗಳೆಲ್ಲ ಇದ್ದಾವೆ. ಅವೆಲ್ಲ ಒಂದೇ ಸಲ ಅರಳಿದ್ರಂತೂ ತುಂಬಾ ಚೆನ್ನಾಗಿ ಕಾಣಿಸೋದು ನಮ್ಮ ಗಾರ್ಡನ್ನು. ಹಾಗೆ ಇವಾಗ ನಾನು ಮೀಶೋದಲ್ಲಿ ತೊಗೊಂಡಿರುವಂಥ ಸೀಡ್ಸ್ನ ತೋರಿಸ್ತೀನಿ ಸ್ನೇಹಿತರೆ, ಯಾವ ರೀತಿ ಬಂದಿದ್ದಾವೆ ಅಂತ. ನೋಡಿ, ನಾನು ಮೀಶೋದಲ್ಲೇ ಬುಕ್ ಮಾಡಿ ತೊಗೊಂಡಿರೋದು. ಇದಕ್ಕೆ 80 ರೂಪಾಯಿನ ಕೊಟ್ಟಿದ್ದೀನಿ, ಜಾಸ್ತಿ ಏನೂ ಕೊಟ್ಟಿಲ್ಲ. 50 ಸೀಡ್ಸ್ ಇರ್ತವೆ ಅಂತ ಹೇಳಿದರು. ಅದರಿಂದ ನಾನು ಬುಕ್ ಮಾಡಿ ತರಿಸ್ಕೊಂಡಿದ್ದೀನಿ. ಲಾಸ್ಟ್ ಇಯರು ಬುಕ್ ಮಾಡಿ ತೊಗೊಂಡಿದ್ದೆ. ಆದರೆ ನನಗೆ ಜಿನಿಯಾ ಸೀಡ್ಸ್ನ ಕೊಟ್ಬಿಟ್ಟು ಡೈರೆ ಹೂವು ಸೀಡ್ಸ್ ಅಂತ ಹೇಳಿದರು. ಆದರೆ ಇವಾಗ ಇದ್ರ ಮೇಲೇ ಬರೆದಿದ್ದಾರೆ ದಾಳಿಯಾ ಫ್ಲವರ್ ಸೀಡ್ಸ್ ಅಂತ ಹೇಳ್ಬಿಟ್ಟು. ಅದನ್ನು ನೋಡಿಬಿಟ್ಟು ತೊಗೊಂಡಿದ್ದೀನಿ. ನೋಡೋಣ ಇದು ಯಾವ ರೀತಿ ಬರ್ತದೆ ಅಂತ. ನಾನು ಇದನ್ನ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಸ್ನೇಹಿತರೆ. ಹಾಗೆ ನಾನು ಟ್ಯಾಗ್ ಕೂಡ ಮಾಡ್ತೀನಿ. ನಿಮ್ಗೆ ಏನಾದರೂ ಬೇಕು ಅಂದರೆ ನಾನು ಈ ವಿಡಿಯೋನ ಇನ್ನೊಂದು ಗಿಡಗಳು ಬಂದಮೇಲೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಆವಾಗ ನೀವು ನೋಡಿಬಿಟ್ಟು ತೊಗೊಳ್ಳಿ ಸ್ನೇಹಿತರೆ. ನಿಮ್ಗೇನಾದರೂ ಗಿಡ ಬೇಕು ಅಂತ ಅಂದರೆ ದಾಳಿಯಾ ಫ್ಲವರ್ದು. ಇಲ್ಲಾಂದರೆ ದಯವಿಟ್ಟು ಯಾರು ಬುಕ್ ಮಾಡಿ ತೊಗೊಳಕ್ಕೆ ಹೋಗಬೇಡಿ. ನಾನು ಮತ್ತೆ ಇನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಇದು ಗಿಡ ಬಂದ ಮೇಲೆ ನಾನು ಶಂಖಪುಷ್ಪದ ಸೀಡ್ಸ್ನು ಕೂಡ ತೊಗೊಂಡು ಟ್ಯಾಗ್ ಮಾಡಿದ್ದೆ ಅದನ್ನು, ಲಿಂಕ್ನ. ಅದು 2 ಗಿಡ ಬಂದಿರೋದು. ಮತ್ತು ಇನ್ನೂ ಸ್ವಲ್ಪ ಸೀಡ್ಸ್ ಎತ್ತಿಟ್ಕೊಂಡಿದ್ದಲ್ಲ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದು ಇನ್ನೂ ಬಂದಿಲ್ಲ. ಹೂ ಬಂದಮೇಲೆ ತೋರಿಸ್ತೀನಿ ಸ್ನೇಹಿತರೆ. ಹೂ ಬಂದರೆ ನೀವು ಬೇಕಾದರೆ ತೊಗೊಳ್ಳಿ. ಅದು ಇನ್ನೊಂದು ವಿಡಿಯೋನ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾನು ದಾಳಿಯಾ ಫ್ಲವರ್ ಸೀಡ್ಸ್ನ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದರಲ್ಲಿ ಬಂದರೆ ನೀವು ತೊಗೋಬೋದು ಸ್ನೇಹಿತರೆ. ಇಲ್ಲಾಂದರೆ ದಯವಿಟ್ಟು ಯಾರೂ ಸುಮ್ಮನೆ ಬುಕ್ ಮಾಡಿ ತೊಗೊಂಡು ಅವರು ಬೇರೆ ಬೇರೆ ಸೀಡ್ಸ್ನೆಲ್ಲ ಕೊಟ್ಬಿಡ್ತಾರೆ. ನಾನು ತುಂಬ ಸಲ ಮೋಸ ಹೋಗಿದ್ದೀನಿ. ಆದರೂ ಇನ್ನೊಂದು ಸಲ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಈ ಸಲನೂ ಬುಕ್ ಮಾಡಿ ಈ ರೀತಿ ತೊಗೊಂಡಿದ್ದೀನಿ. ಇದು ಗಿಡಗಳು ಬಂದರೆ ದಾಳಿಯಾ ಫ್ಲವರ್ದು ಗಿಡ ಬಂದಾಗ ಗೊತ್ತಾಗುತ್ತೆ ಯಾವ ರೀತಿ ಬಂದಿದ್ದಾವೆ ಅಂತ. ಆವಾಗ ನಾನು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕೊಟ್ಟು ಶೇರ್ ಮಾಡಿ.